ನಮಸ್ಕಾರ ಎಲ್ರಿಗೂ. ನಂದ ಗೋಕುಲಕ್ಕೆ ಸ್ವಾಗತ. ಇವತ್ತು ಗುರುವಾರ. ಗುರುರಾಯರನ್ನ ನೆನೆಸ್ಕೊಂಡು ನಮ್ಮ ವಿಡಿಯೋನ ಶುರು ಮಾಡ್ತಿದ್ದೀವಿ. ಆಷಾಢ ಮಾಸದ ಕೊನೆಯಲ್ಲಿ ಬರುವಂಥ ಹಬ್ಬ ದಿವಸಿ ಹಬ್ಬ. ಈ ದಿವಸಿ ಹಬ್ಬನ ಜ್ಯೋತಿರ್ಭೀಮೇಶ್ವರ ಪೂಜೆ, ಭೀಮ್ನ ಅಮಾವಾಸ್ಯೆ, ಪತಿ ಸಂಜೀವಿನಿ ವ್ರತ ಅಂತ ಕರೀತಾರೆ. ಈ ವರ್ಷ ನಮಗೆಲ್ಲ ದಿವಸಿ ಗೌರಿ ಪೂಜೆ ಸ್ವಲ್ಪ ವಿಶೇಷವಾಗಿತ್ತು. ಯಾಕಂದರೆ ನಮ್ಮ ಮಗಳು ಶಾಂಭವಿದು ಮೊದಲನೇ ವರ್ಷದ್ದು ದಿವಸಿ ಗೌರಿ ಪೂಜೆ. ಸೊ ಇಬ್ಬರು ಜೊತೆಗೆ ಈ ವರ್ಷ ಗೌರಿ ಪೂಜೆ ಮಾಡ್ತಿದ್ದೀವಿ ಅನ್ನೋದು ತುಂಬ ಖುಷಿಯಾದಂಥ ವಿಷಯ. ಶಾಂಭವಿಗೆ ಗೌರಿ ಪೂಜೆ ಮಾಡಲಿಕ್ಕೆ ಕಚ್ಚೆ ಸೀರೆ ಹಾಕಿ ಈ ಥರ ರೆಡಿ ಮಾಡಿದ್ವಿ. ಪುಟ್ ಪುಟ್ ಹೆಜ್ಜೆ ಇಟ್ಟು ಮನೇಲೆಲ್ಲ ಓಡಾಡ್ತಾ ಇದ್ರೆ ಅದನ್ನು ನೋಡೋದೇ ಒಂಥರ ಖುಷಿ. ಮೊದಲು ನಾನು ಪೂಜೆ ಮಾಡಿದೆ, ಆಮೇಲೆ ಶಾಂಭವಿ ಕೈಯಿಂದ ಗೌರಿ ಪೂಜೆನ ಮಾಡಿಸಿದ್ವಿ. ಪೂಜೆ ಮಾಡಬೇಕಾದ್ರೆ ಸುಮ್ಮನೆ ಕೂಡ್ತಿರ್ಲಿಲ್ಲ, ಅಂದರೂ ಹೆಂಗೋ ಮಾಡಿಸಿ ಅವಳ ಕೈಯಿಂದ ಪೂಜೆ ಮಾಡಿದ್ವಿ. ಅರಿಶಿನ, ಕುಂಕುಮ, ಬಳೆ, ಗೆಜ್ಜೆ ವಸ್ತ್ರ, ಕರಿಕೆ, ಪತ್ರೆ, ಬೇರೆ ಬೇರೆ ಥರದ ಹೂಗಳು ಎಲ್ಲನೂ ಏರಿಸ್ಬಿಟ್ಟು ಈ ಥರ ಪೂಜೆ ಮಾಡಿದ್ವಿ. ಪೂಜೆ ಆದಮೇಲೆ ದಿವಸಿ ಗೌರಿ, ನಮ್ಮನೆ ಗೌರಿ ಇಬ್ಬರು ಚೆನ್ನಾಗಿ ಕಾಣಿಸ್ತಾ ಇದ್ರು. 9 ಎಳೆ ದಾರಾನ ನಾನು ಹಾಕ್ಕೊಂಡೆ, 5 ಎಳೆ ದಾರಾನ ಶಾಂಭವಿಗೆ ಹಾಕಿದ್ವಿ.